ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಇದು ನಾವು ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡಬೇಕಾಯ್ತಾ ಸರ್? ಸಿದ್ದರಾಮಯ್ಯ ಸರ್ ಹತ್ರ. ಹೌದಾ? ಹೌದು ಸ್ವಲ್ಪ ಬಿಸಿ ಇದಾರಲ್ಲ ಸರ್ ಅವರು? ಸರ್ ಇದು ನಾವು ಗುಂಡ್ಲುಪೇಟೆಯಿಂದ ಚಾಮರಾಜನಗರ ಜಿಲ್ಲೆಯಿಂದ ಗುಂಡ್ಲುಪೇಟೆ ತಾಲೂಕಿಂದ ಸರ್. ನಮ್ಮ ನ್ಯಾಯದ ನೆರಳು ಅನ್ನುವಂತ ಒಂದು ಕಿರುಚಿತ್ರಕ್ಕೆ ಅವತ್ತು ಶುಭಾಶಯ ಕೋರಿಸಬೇಕಾಯ್ತು ಸರ್. ಹಾಗಾಗಿ ಒಂದ್ ನಿಮಿಷ ಮಾತಾಡ್ತೀನಿ ಸಾಹೇಬ್ರ ಹತ್ರ, ಒಂದ್ ನಿಮಿಷ ಇರಿ. ಮಾತಾಡಿ ಸರ್. ಸರ್ ಯಾವುದೋ ಒಂದು ಅರ್ಜೆಂಟ್ ಫೋನ್ ಬಂದಿದೆ ಸರ್ ನಿಮಗೆ, ಗುಂಡ್ಲುಪೇಟೆಯಿಂದ ಸರ್. ಯಾವುದೋ ಸಿನಿಮಾಗೆ ಶುಭಾಶಯ ಹೇಳ್ಬೇಕಂತೆ ನೋಡಿ ಸರ್. ಕೊಡಪ್ಪ ಇಲ್ಲಿ. ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ ಕಣಪ್ಪ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಸರ್, ತಾವಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಯಾರು ಅಂತ ಗೊತ್ತಾಗ್ಲಿವಲ್ಲಯ್ಯ? ಸರ್ ನಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿಂದ ಮಿಮಿಕ್ರಿ ರಾಜು ಅಂತ ಕರೀತಾರೆ ಸರ್. ಓ, ಮಿಮಿಕ್ರಿ ರಾಜು ಅಂದ್ರೆ ನೀನೇನಪ್ಪ? ಹೌದು ಸರ್, ಹೌದು ಸರ್. ಚೆನ್ನಾಗಿ ಮಿಮಿಕ್ರಿಗಳೆಲ್ಲ ಮಾಡ್ತಾ ಇರ್ತೀಯ, ನೋಡಿದ್ದೀನಿ ನಿನ್ನ. ಅದೇ ಸರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಸರ್. ನಾನ್ ಇನ್ಸ್ಟಾಗ್ರಾಮ್ ನೋಡಲ್ಲ, ನಮ್ಮ ಮೈಕ ತೋರಿಸ್ತೇವೆ ಇಲ್ಲಿ ನೋಡಪ್ಪ, ಹಿಂಗೆಲ್ಲ ಮಿಮಿಕ್ರಿ ಮಾಡ್ತಾರೆ ಇವರು. ಮತ್ತೇನಪ್ಪ ಸಮಾಚಾರ? ಸರ್ ಇದು ನಮ್ದು ಮತ್ತೆ ಬಂದ ವೀರಪ್ಪನ್ ಕಿರುಚಿತ್ರದ ನಂತರ ಈಗ ನಾವು ಸಂವಿಧಾನದ ಅಡಿಯಲ್ಲಿ ಒಂದು ನ್ಯಾಯದ ನೆರಳು ಅಂತ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ ಸರ್. ಸಂವಿಧಾನದ ಅಡಿಯಲ್ಲಿ ನ್ಯಾಯದ ನೆರಳು ಸಿನಿಮಾ ಮಾಡಿದೀರಾ? ಮಾಡ್ತಾ ಇದೀವಿ ಸರ್, ಶೂಟಿಂಗ್ ನಡೀತಾ ಇದೆ. ಮಾಡ್ತಾ ಇದೀವಿ ಸರ್. ಇದಕ್ಕಿಂತ ಹಿಂದೆಗಡೆ ಸಿನಿಮಾ ಮಾಡಿದ್ರಿ ಸರ್? ಒಂದು ಮತ್ತೆ ಬಂದ ವೀರಪ್ಪನ್ ಅಂತ ಒಂದು ಕಿರುಚಿತ್ರ ಮಾಡಿದ್ದೇವೆ ಸರ್. ಕಿರುಚಿತ್ರಗಳು? ಹೌದು ಸರ್, ಹೌದು ಸರ್. ಚೆನ್ನಾಗಿ ಮಾಡಿದೆ, ಕಾಣ್ತಾ ಇದೆ. ವೀರಪ್ಪನ್ ಅಂದಂಗೆ ಕಾಣ್ತಿದ್ದಕ್ಕಪ್ಪ, ನಾವು ನೋಡಿದೆ ಪೋಸ್ಟರ್ ಇಷ್ಟೆಲ್ಲ ಕಳಿಸ್ಕೊಟ್ಟಿದ್ರು ಐಕ ಎಲ್ಲ ಚೆನ್ನಾಗಿ ಮಾಡಿದೆ. ಈಗ ನ್ಯಾಯದ ನೆರಳು ಒಂದು ಸಂವಿಧಾನವನ್ನು ವಿಚಾರ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಿರಿ? ಹೌದು ಸರ್, ಹೌದು ಸರ್. ಯಾರ್ಯಾರು ಏನೇನ್ ಪಾತ್ರ ಮಾಡಿದಾರಪ್ಪ ಸರ್? ಇಲ್ಲಿ ನಮ್ದು ಈಗ ನೋಡಿ, ರಾಜಕಾರಣಿ ಪಾತ್ರವನ್ನ ನಮ್ಮ ರಿಯಾಜ್ ಪಾಷಾ ಮತ್ತು ನಿಜಾಮುದ್ದೀನ್ ಅಂತ ಮಾಡಿದ್ದಾರೆ. ರಿಯಾಜ್ ಪಾಷಾ, ನಿಜಾಮುದ್ದೀನ್. ಮತ್ತೆ ಈ ಇನ್ಸ್ಪೆಕ್ಟರ್ ಪಾತ್ರವನ್ನ ಅಬ್ದುಲ್ ಮಾಲಿಕ್ ಅವರು ಮಾಡಿದ್ದಾರೆ. ಅಬ್ದುಲ್ ಮಾಲಿಕ್ ಅವರು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ. ಅಂದ್ರೆ ರಾಜಕೀಯಕ್ಕೆ ಯಾವ್ದು ಸಂದೇಶವನ್ನು ಕೊಟ್ಟಿಲ್ಲ ನೀವಿಲ್ಲಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಿ. ಹೌದು ಸರ್, ಹೌದು ಸರ್. ಒಳ್ಳೇದಾಗ್ಲಿ. ಇನ್ನು ನೀನ್ ಯಾವ ಪಾತ್ರ ಮಾಡಿದೆಯಪ್ಪ ಇಲ್ಲಿ? ಸರ್ ನಂದು ಏನಿಲ್ಲ, ಒಂದು ಪೂಜಾರಿ ಪಾತ್ರ ಮಾಡಿದ್ರಿ ಸರ್. ಪೂಜಾರಿ ಪಾತ್ರ ಮಾಡಿದೆಯಾ? ಹೌದು ಸರ್, ಹೌದು ಸರ್. ಒಳ್ಳೇದಾಗ್ಲಿ. ಇನ್ಯಾರ್ಯಾರು ಪಾತ್ರ ಮಾಡಿದಾರು? ಸರ್ ಲಾಯರ್ ಅನನ್ಯ ಅಂತ ತುಳಸಿ ಮೇಡಮ್ ಮಾಡಿದ್ದಾರೆ. ಲಾಯರು ಸಂವಿಧಾನ ಅಂತ ಬಂದಾಗ ಲಾಯರು ಮುಖ್ಯವಾಗಿ ಬೇಕು. ಹೌದು ಸರ್, ಹೌದು ಸರ್. ಜನಗಳಿಗೆ ಒಂದು ಕಾನೂನಿನ ವಹಿವಾಟುಗಳ ತಿಳುವಳಿಕೆ ಏನಿದೆ ಅದೆಲ್ಲ ಕೊಡ್ಬೇಕಾಗಿ ಬರ್ತದೆ. ಯಾರು ಹೆಸರು ತುಳಸಿ ಅಂತನಾ? ಹೌದು ಮೇಡಮ್, ಹೌದು ಸರ್, ತುಳಸಿ ಮೇಡಮ್ ಅಂತ. ಏನಪ್ಪಾ ಮೇಡಮ್ ಮೇಡಮ್ ಅಂತಿದೆಯಲ್ಲ ನೀನು? ಇಲ್ಲ ಸ್ವಲ್ಪ ಬಾಯಿ ಸ್ವಲ್ಪ ತೊರೆದ್ಬಿಡ್ತು ಸರ್, ಅದಕ್ಕೆ. ಎಲ್ಲರೂ ಒಳ್ಳೆ ಪಾತ್ರ ಮಾಡ್ತಿದ್ದೀರಾ. ನ್ಯಾಯದ ನೆರಳು ಅದಕ್ಕೆ ಸರ್, ಅದಕ್ಕೆ ಈ ಭಾಗಕ್ಕೆ ತಾವು ಚಾಮರಾಜನಗರ ನೋಡಿ ಶಾಪಗ್ರಸ್ತ ಜಿಲ್ಲೆ ಅಂತ ಹೇಳ್ತಾರೆ. ಯಾವನ್ರಿ ಹೇಳ್ದವನು? ಶಾಪಗ್ರಸ್ತ ಏನಿಲ್ಲ, ಚಾಮರಾಜನಗರ ಪುಣ್ಯಕ್ಷೇತ್ರ ಅಲ್ವಾ? ಕಲೆಗಳ ತವರೂರು ಅಲ್ವಾ ಸರ್? ಕಲೆಗಳ ತವರೂರು, ಅದು ನಾನೇ ಹೇಳ್ತೀನಿಲ್ಲ. ನಾನು ಹೇಳ್ತಾ ಇರೋ ಇಲ್ಲಿ ಕಲೆಗಳಿಗೆ ತವರೂರು ಪುಣ್ಯಕ್ಷೇತ್ರ ಅಂತ ಕರ್ನಾಟಕದಲ್ಲಿ ಎಲ್ಲಾರು ಇದ್ರೆ ಅದು ಚಾಮರಾಜನಗರ. ಹೌದು ಸರ್, ಹೌದು ಸರ್. ಏನಪ್ಪಾ ಚಾಮರಾಜನಗರ. ಇವತ್ತು ನಾವು ನಮ್ಮ ಚಾಮರಾಜನಗರ ಕಲಾವಿದಗಳೆಲ್ಲ ಸೇರ್ಕೊಂಡ್ಬಿಟ್ರು. ಅದ್ಭುತವಾದ ಒಂದು ಸಿನಿಮಾ, ಒಂದು ಕಿರುಚಿತ್ರನ ದೊಡ್ಡ ಚಿತ್ರನ ಇದು ಸರ್. ಇದು ಯೂಟ್ಯೂಬ್ ಕಿರುಚಿತ್ರ ಸರ್. ಯೂಟ್ಯೂಬ್ ಅಲ್ಲಿ ಹಾಕಕ್ಕೆ ಸರ್. ಯೂಟ್ಯೂಬ್ಗೆಲ್ಲ ಸಿನಿಮಾ ಮಾಡ್ತಿದಾರಲ್ಲಪ್ಪ. ಏನೊಂದು ಒಂದೂವರೆ ಕೋಟಿ ಖರ್ಚು ಮಾಡಿದಾರೆ? ಇಲ್ಲ ಸರ್, ಸಣ್ಣ ಬಜೆಟ್ ಮಾಡ್ತಾ ಇದೀವಿ. ಏನೋ ಇಲ್ಲಿ ಒಳ್ಳೇದಾಗ್ಲಿ. ನಿಮ್ಮ ನ್ಯಾಯದ ನೆರಳು ಸಿನಿಮಾದಲ್ಲಿ ಯಾರ ಹೆಸರು ಸುರಿಯಬಿಡಪ್ಪ ಇಲ್ಲಿ? ಸರ್ ಇದು ಹೆಸರುಗಳು ಹೇಳ್ಬಿಡ್ತೀನಿ ಸರ್. ನೋಡಿ, ನಿಜಾಮುದ್ದೀನ್ ಒಳ್ಳೆ ಪಾತ್ರ ಮಾಡಿದ್ದಾರೆ ಸರ್. ಮತ್ತೆ ರಿಯಾಜ್ ಪಾಷಾ, ಅಬ್ದುಲ್ ಮಾಲಿಕ್. ಏನಪ್ಪ ಎಲ್ಲ ನಮ್ಮ ಮುಸಲ್ಮಾನದವರೇ ಮಾಡ್ಬಿಟ್ಟಿದಾರಲ್ಲ ಇದರಲ್ಲಿ? ಹೌದು ಸರ್. ಆಮೇಲೆ ಇನ್ಯಾರು ಮಾಡಿದ್ದಾರೆ? ಸಿದ್ದು ಎಲೆಕ್ಟ್ರಿಕಲ್ ನನ್ನೇ ಸಿಟ್ಕೊಂಡ್ಬಿಟ್ಟಿದ್ದಾನಲ್ಲ ಯಾವ್ದು? ಹೌದು ಸರ್, ಸಿದ್ದು ಎಲೆಕ್ಟ್ರಿಕಲ್ ಅಂತ. ಮತ್ತೆ KB ಚಂದ್ರು ಅಂತ. ಮತ್ತೆ ನೂರುಲ್ಲಾ ಅಂತ. ನೂರುಲ್ಲಾ ಅಂತ. ನೂರುಲ್ಲಾ ಎಲ್ಲ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದಿರಿ. ಆಮೇಲೆ ತುಳಸಿ ಅಂತ ಹೇಳಿದಲ್ಲಪ್ಪ, ಲಾಯರ್ ಪಾತ್ರ. ಎಲ್ಲರಿಗೂ
ನ್ಯಾಯದ ನೆರಳು ಏನೇನ್ ಮಾಡಿದಾರೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಶುಭಾಷಿತ ಯಾವಾಗ್ಲೂ ಇರುತ್ತೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಇಲ್ಲ, ನಾವು ರಾಜಕೀಯ ಉದ್ದೇಶವಾಗಿ ಮಾತ್ರ ಅಲ್ಲ, ಕಲಾವಿದರಿಗೂ ಸಪೋರ್ಟ್ ಆಗಿರ್ತೀವಿ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಆಗ್ಬೇಕು. ಎಲ್ಲ ಚೆನ್ನಾಗಿ ಸಿನಿಮಾ ಮಾಡ್ರಪ್ಪ ನೀವು. ನ್ಯಾಯದ ನೆರಳು, ನ್ಯಾಯದ ನೆರಳು ಸಿನಿಮಾ ತಂಡದಲ್ಲಿ ಕಿರುಚಿತ್ರ ಏನ್ ಮಾಡ್ತಿದ್ರಿ ಯೂಟ್ಯೂಬ್ಗೆ, ಎಲ್ಲರೂ ಕೂಡ ನಿಮ್ಮ ಈ ಸಿದ್ದರಾಮಯ್ಯನ ಶುಭಾಷಿತಗಳು. ಓಕೆ ಸರ್, ಧನ್ಯವಾದಗಳು. ತುಂಬಾ